ನಟರು ನಟಿ ಎಲ್ಲರೂ ಬಂದಿದ್ದಾರೆ, ನಾಯಕ ನಾಯಕಿ ಹಾಗೂ ಎಲ್ಲ ರೀತಿಯ ಒಂದು ಸಿನಿಮಾ ನವರಸಗಳು ಇರುತ್ತಲ್ಲ, ನವರಸಗಳು ನೋಡಿದಷ್ಟು ಖುಷಿ ಆಗುತ್ತೆ. ಹಾಗೂ ಇವತ್ತು ಟೀಸರ್ ಬಿಡುಗಡೆ ಇದೆ, ಬಿಡುಗಡೆ ಮಾಡೋ ಕೀರ್ತಿರಾಜ್ ಅವರು ಹಾಗೂ ಸಂಜಯ್ ಗೌಡ ಅವರು ಕೂಡ ಆತ್ಮೀಯ ಸ್ವಾಗತ. ಸೊ ಮೀನಾಕ್ಷಿ ಅವರು ಎಲ್ಲರಿಗೂ ನಮಸ್ಕಾರ. ನಮ್ಮ ಟೆಕಿಲ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ಪೂಜ್ಯ ದಾಬಸ್ಪೇಟೆ ಚಂತಿಮಣ್ಣವ್ರಿಗೂ ಹಾಗೂ ಶಂಕರ್ ರೆಡ್ಡಿ ಅವ್ರಿಗೂ, ಜೊತೆಗೆ ಡಾಕ್ಟರ್ ಸಂಜಯ್ ಗೌಡ್ರಿಗೂ ಧನ್ಯವಾದಗಳು. ಈಗ ಮೊದಲನೇದಾಗಿ ಟ್ರೈಲರ್ ಲಾಂಚ್ ಮಾಡ್ತೀವಿ. ನಮ್ಮ ಸಂಜಯ್ ಗೌಡರು ಹಾಗೆ ಕೀರ್ತಿರಾಜ್ ಅವರು ಸ್ಟೇಜ್ ಮೇಲೆ ಬರೋಕೆ ಟ್ರೈಲರ್ ಲಾಂಚ್. ಆಲ್ ದ ಬೆಸ್ಟ್. ಟೆಕಿಲ ರಾಕ್ ಟ್ರೈಲರ್ ಲಾಂಚ್. ಹಾಗೂ ಇಲ್ಲಿ ನೆರೆದಿರೋ ಗಣ್ಯರಿಗೆ ಹಾಗೂ ಕಲಾವಿದರು ಧರ್ಮಕೀರ್ತಿರಾಜ್, ನಿಖಿತಾ ಸ್ವಾಮಿಯವರು ಹಾಗೂ ಹಿರಿಯ ಛಾಯಾಗ್ರಾಹಕರಾದಂಥ ಶ್ರೀ ದಾಸ್ ಅವರು ಹಾಗೂ ನನ್ನ ಆತ್ಮೀಯರು ನಾಗಚಂದ್ರ ಅವರು, ನಿರ್ದೇಶಕರಾದಂಥ ಹಿರಿಯ ಪತ್ರಕರ್ತರು ಕೂಡ ಅವರು, ನಾವೆಲ್ಲ ಒಂದು 4 ದಶಕಗಳಿಂದ ಕೇಳಿದರು, ಪ್ರವೀಣ್ ನಾಯಕ್ ಅವರು. ಇನ್ಯಾರಾದ್ರೂ ಹೆಸರು ಬಿಟ್ಟಿದ್ದೆ ದಯವಿಟ್ಟು ಕ್ಷಮಿಸಬೇಕು. ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಚಿತ್ರ ಟ್ರೈಲರ್ ನೋಡಿದ್ವಿ, ಹಾಡುಗಳು ನೋಡಿದ್ವಿ, ಇಷ್ಟ ಆಯಿತು. ಜನರಿಗೆ ಇಷ್ಟ ಆಗಲಿ, ಚಿತ್ರ ಚೆನ್ನಾಗಿ ಹೋಗಲಿ, ಹಾಗೂ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ಯಾಕಂದರೆ ಅವ್ರಿಗೆ ಒಳ್ಳೆಯದಾದರೆ ಎಲ್ರಿಗೂ ಒಳ್ಳೆಯದಾಗಿ ಅವರು ಒಳ್ಳೆಯ ಚಿತ್ರ ಗೆದ್ದರೆ ಮತ್ತೊಂದು ಚಿತ್ರ ಮಾಡ್ತಾರೆ. ಅದರಲ್ಲಿ ಇನ್ನೊಂದು 50-60 ಕುಟುಂಬಗಳನ್ನ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಸಾಕ್ತಾರೆ. ಅವ್ರು ಒಳ್ಳೆಯದಾಗಬೇಕು. ಅವ್ರು ಒಳ್ಳೆಯದಾದರೆ ನಿರ್ದೇಶಕರಿಗೂ ಹೆಸರು, ಕಲಾವಿದರಿಗೂ ಹೆಸರು, ಎಲ್ರಿಗೂ ಹೆಸರು ಬರುತ್ತೆ. ಎಲ್ರಿಗೂ ಹೆಸರು ಬರಲಿ, ಭಗವಂತ ಆಶೀರ್ವಾದ ಸದಾ ಅವ್ರ ಮೇಲಿರಲಿ ಅಂತ ಹೇಳ್ತಾ, ತಾವೆಲ್ಲರೂ ಪತ್ರಕರ್ತರಿರ್ಬೋದು, ವಿದ್ಯುತ್ ಮಾಧ್ಯಮದಲ್ಲಿರ್ಬೋದು, ತಮ್ಮ ಆಶೀರ್ವಾದ ಸದಾ ಇರ್ತದೆ. ನನಗೆ ಹುಡುಗರ ಜನ್ಮ ಕೊಟ್ಟಿದ್ದೆ ನೀವು. ಈಗಲೂ ಎಲ್ಲ ಚಿತ್ರಗಳು, ಕನ್ನಡ ಚಿತ್ರಗಳು ಚೆನ್ನಾಗಿ ಹೋಗಬೇಕು, ಜನ ಥಿಯೇಟ್ರಿಗೆ ಬಂದು ಮಾತಾಡಬೇಕು ಅನ್ನೋದನ್ನು ನೀವು ಆಗಾಗ ಜ್ಞಾಪಿಸ್ತಿರ್ತೀರ. ನಿಮ್ಮ ಆಶೀರ್ವಾದ ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಹೀಗೆ ನಿಮ್ಮ ಸಹಕಾರ ಮುಂದುವರಲಿ ಅಂತ ಹೇಳಿ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ, ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಭಗವಂತನ ಬೇಡ್ತಾ ನಾನು ಹೇಳಿ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಸ್ವಲ್ಪ ಜನ ಆಕ್ಟಿವ್ ಆಗಿರಲ್ಲ, ಅವ್ರಿಗೆಲ್ಲ ಒಂದು ಆಕ್ಟಿವ್ನೆಸ್ ಕೊಡೋದಕ್ಕೆ ಇವತ್ತೊಂದು ಟೆಕಿಲ ಟ್ರೈಲರ್ ಲಾಂಚ್ ಆಗ್ತದೆ. ಒಂದೇನು ಖುಷಿ ಅಂದರೆ, ಯಾವುದೇ ಹೀರೋ ಇರ್ಬೋದು, ಇಲ್ಲ ಯಾವುದೇ ಒಬ್ಬ ಕಲಾವಿದ ಇರ್ಬೋದು, ನಾನು ಒಂದು ಸೆಲೆಬ್ರಿಟಿ ಆಗಿ ಇಲ್ಲ ಇನ್ನೊಂದು ಏನಾದ್ರು ಒಂದು ದೊಡ್ಡ ಸಿನಿಮಾ ಮಾಡ್ತೀನೋ, ಸಣ್ಣ ಸಿನಿಮಾ ಮಾಡ್ತೀನೋ, ಇಲ್ಲ ಒಂದು ಏನೋ ಆಕ್ಟಿಂಗ್ ಮಾಡ್ತೀನೋ, ನನ್ನ ತಂದೆ ಕೈಲಿ ಆಶೀರ್ವಾದ ಮಾಡಿಸ್ಕೋಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸಿದೆಯಲ್ಲ, ಫಸ್ಟು ಅವ್ರಿಗೆ ಹ್ಯಾಟ್ಸಪ್ ಬರಬೇಕು. ಯಾಕೆಂದರೆ ಮೊದಲನೇ ಗುರು ತಂದೆ. ಸೊ ಅದಕ್ಕೊಂದು ಧರ್ಮಕೀರ್ತಿ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕೆಂದರೆ ಇವ್ರ ಲೈಫಲ್ಲಿ ಎಷ್ಟೋ ಟೆಕಿಲ ನೋಡ್ಬಿಟ್ಟಿದ್ದಾರೆ ತಂದೆಯವರು. ಆ ಟೆಕಿಲ ನಾವು ಚಿಕ್ಕ ವಯಸ್ಸಿಂದ ನೋಡಿದಾಗ ನೀವು ಎಷ್ಟು ಒಂದು 1000 ಟೆಕಿಲ ನೋಡಿದ್ರೆ ಸರ್ ಲೆಕ್ಕ ಸೊ ಬಂದು ಎಷ್ಟು ಬಲಾತ್ಕಾರ ಮಾಡಿದ್ರೆ ಲೆಕ್ಕ ನೋಡಿದ್ರೆ ಖುಷಿ ಪಡ್ಬೇಕು. ಸೊ ಹಾಗಾಗಿ ಇವತ್ತು ಒಬ್ಬ ಕಳ್ಳನಟನ ಒಬ್ಬ ಮಗ ಇವತ್ತು ನಾಯಕ ನಟನಾಗಿ ನಿಂತು ಇವತ್ತು ನವಗ್ರಹದಲ್ಲಿ ಅದೇ ಒಂದು ಕಂಟೆಂಟ್ ಇಟ್ಕೊಂಡು ನವಗ್ರಹ ಬಂತು ಕೂಡ. ನವಗ್ರಹ ಆದ್ಮೇಲೆ ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸ್ ಇಂದ ಮತ್ತೊಮ್ಮೆ ಟೆಕಿಲ ಬಂದಿರುವ ಧರ್ಮಕೀರ್ತಿ ಅವರಿಗೆ ಒಂದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಅದೇ ರೀತಿ ಈ ಚಿತ್ರದ ನಾಯಕ ನಟಿಯವರು ನಮ್ಮ ನಿಖಿತಾ ಸ್ವಾಮಿ ಅವರು ಬಹಳ ಒಂದು ಪ್ರೀತಿಯನ್ನು ಕಂಟೆಂಟ್ ತಗೊಂಡು ಒಂದು ಜಾಲಿ ಅನ್ನೋ ಒಂದು ಮೂಮೆಂಟ್. ಯಾಕೆಂದ್ರೆ ಇದನ್ನ ಟ್ರೈಲರ್ ನೋಡ್ಬೇಕಾದ್ರೆ ಅದು ಅನಿಸ್ತದೆ, ಒಂದು ಟೆಕಿಲ ಅನ್ನೋದು ಕಂಟೆಂಟ್ಗೆ ಒಂದು ಡಿಫ್ರೆಂಟ್ ಆಗಿರ್ತದೆ. ಅದನ್ನು ಒಂದು ವಿಭಿನ್ನವಾಗಿ, ಯಾಕೆಂದ್ರೆ ಕಲಾವಿದರು ಅನ್ನೋದು ಯಾವುದೇ ಒಂದು ಪಾತ್ರಕ್ಕೂ ಸಿದ್ಧವಾಗಿರ್ತೇವೆ ಅಂತ ಸಿದ್ಧವಾಗಿರುವಂಥ ಕಲಾವಿದರಿಗೂ ಒಂದು ಹ್ಯಾಟ್ಸ್ ಆಫ್, ಎಸ್ಪೆಷಲಿ ನಿಖಿತಾ ಸ್ವಾಮಿ ಅವ್ರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ನಮ್ಮ ಪ್ರೊಡ್ಯೂಸರು ಯಾಕೆಂದರೆ ಕೋ ಪ್ರೊಡ್ಯೂಸರು ಆ್ಯಂಡ್ ಪ್ರೊಡ್ಯೂಸರ್ ಇಬ್ಬರು ಹೆಂಗೆ ಅಂದರೆ, ನಾನೇ ಆ್ಯಂಕರಿಂಗು, ನಾನೇ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ, ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂದ್ಕೊಂಡೆ. ಲೇಟಾಗಿ
ನನಗೆ ಗೊತ್ತಾಯ್ತು ಅವ್ರು ಆ್ಯಕ್ಟ್ ಮಾಡಿಲ್ಲ, ಇಲ್ಲಿ ಆ್ಯಕ್ಟ್ ಮಾಡಿಸ್ತಾ ಇದ್ದಾರೆ ಅಂತ. ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಆಮೇಲೆ ನಮ್ಮ ಪತ್ರಕರ್ತರಾಗಿ ಒಂದು ಸಿನಿಮಾ ರಂಗದಲ್ಲಿ ಒಂದು ಡೈರೆಕ್ಷನ್ ಮಾಡಿ, ಇದೇನೋ ಒಂದು ನಾನು ಮಾತನಾಡ್ಬೇಕಾದ್ರೆ ಅವ್ರನ್ನೆಲ್ಲ ಕೇಳ್ತಿದ್ದೆ, ನಿಜವಾದ ಕಂಟೆಂಟ್. ಯಾಕೆಂದ್ರೆ ಒಬ್ಬ ಪತ್ರಕರ್ತನಿಗೆ ಹಲವಾರು ಸತ್ಯಗಳು ಗೊತ್ತಿರ್ತದೆ, ಅದು ರಿವೀಲ್ ಮಾಡ್ಲಿಕ್ಕಾಗಲ್ಲ. ಸೊ ಅಂತ ಕಂಟೆಂಟ್ನಲ್ಲೆಲ್ಲ ಒಟ್ಟಿಗೆ ತಗೊಂಡು ಒಂದು ಒಳ್ಳೆ ಅಂತ ಟಕೀಲ ಅನ್ನೋ ಒಂದು ಸಿನಿಮಾ ಮಾಡಿದರೆ ಡೈರೆಕ್ಟರ್ಗೂ ಕೂಡ ಆಲ್ ದಿ ಬೆಸ್ಟ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಪ್ರೀತಿಯ ದಾಸನ, ನಮ್ಮ DOP ಯಾವಲ್ಲ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ, ಏನಪ್ಪಾ ಆಯ್ತಾ ಅದಾಯ್ತಾ ಅಂತ. ಸೊ ಆ ದಾಸನ ಅವರು ಒಂದು ಒಳ್ಳೆ DOP ಮಾಡಿ ಅವರೆಷ್ಟು ಟಕೀಲ ಹೊಡೆದವರು ಟಕೀಲ ಶೂಟ್ ಮಾಡ್ಬೇಕಾರೆ ಸೊ ಶೂಟ್ ಆದ್ಮೇಲೆ ಹೊಡಿತಾ ಇದ್ರಂತೆ. ಸೊ ಟಕೀಲ ಅನ್ನೋ ಕಂಟೆಂಟ್ಗೆ ಅವರು ಒಂದು ಒಳ್ಳೆ DOP ಆಗಿ, ಆ್ಯಂಡ್ ಆಲ್ ಟೆಕ್ನಿಷಿಯನ್ಸ್, ಆಲ್ ಕಲಾವಿದರು, ಎಸ್ಪೆಷಲಿ ಎಲ್ಲ, ಅದಕ್ಕಿಂತ ಮುಖ್ಯವಾಗಿ ನನ್ನ ಪ್ರೀತಿಯ ಲವರ್ಸ್, ಮಾಧ್ಯಮ ಮಿತ್ರರು, ನನ್ನ ಪ್ರೀತಿಯ ಲವರ್ಸ್. ಯಾಕೆಂದ್ರೆ ನೀವೆಲ್ಲ ಇರೋದ್ರಿಂದಾನೇ ಎಲ್ಲ ಕನ್ನಡ ಸಿನಿಮಾ, ಯಾಕೆಂದ್ರೆ ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದಿದ್ದು ನಮ್ಮ ಕನ್ನಡ. ಸೊ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾನ ನೀವು ಪ್ರಮೋಟ್ ಮಾಡಿ, ಜಾಸ್ತಿ ಕನ್ನಡಿಗರನ್ನ ಬೆಳೆಸಿ, ಕನ್ನಡ ಕಲಾವಿದರನ್ನ ಉಳಿಸಿ ಅಂತ ಹೇಳ್ತಾ ನೀವು ಮಾಡ್ತಾ ಇರ್ತೀರಿ ಯಾವಾಗಲೂ. ಸೊ ಅದೇ ರೀತಿ ಹ್ಯಾಟ್ಸ್ ಆಫ್ ಟು ಆಲ್ ಮಾಧ್ಯಮ ಮಿತ್ರರು, ಸೋಷಿಯಲ್ ಮೀಡಿಯಾ ಟೀಮ್ ಇರ್ಬೋದು. ಆ್ಯಂಡ್ ಕೊನೆಯದಾಗಿ ಎಲ್ಲ ಇಲ್ಲಿ ಬಂದಿರೋ ಎಲ್ಲ ಪ್ರೀತಿಯ ಗಣ್ಯರು, ಯಾಕೆಂದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡವ್ರು ಮಾತ್ರ ಗಣ್ಯರಲ್ಲ, ಚಪ್ಪಾಳೆ ಹೊಡೆಯೋರು ಯಾರು ಇರ್ತಾರೋ ನೀವು ಮುಖ್ಯ ಗಣ್ಯರಾಗಿರ್ತೀರ. ಸೊ ನಿಮ್ಗೊಂದು ಪ್ರೀತಿಯ ಚಪ್ಪಾಳೆ ಬರ್ತಾ ಎರಡು ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನನಗೊಂದ್ಸರಿ ಕರೆದವು, ಬಾ ಡಿಸ್ಕಷನ್ ಮಾಡೋಣ ಅಂತ. ನಾನು, ಕುಮಾರು, ಪ್ರವೀಣ್ ನಾಯಕ್ ಅವರು ಕೂತ್ಕೊಂಡು ಕತೆ ಎಲ್ಲ ಕೇಳಿದ್ವಿ. ಕತೆ ಎಲ್ಲ ಏನೇನು ಆಲ್ಟ್ರೇಷನ್ ಅದೆಲ್ಲ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿ ಮಾಡಿರೋ ಕತೆನ. ಅದಾದ್ಮೇಲೆ ಶೂಟಿಂಗ್ ಶುರು ಆಯಿತು, ಅದ್ರಲ್ಲಿ ನನ್ನ ಪಾತ್ರನೂ ಬಂತು, ಮಾಡಿದೆ, ಎಲ್ಲ ಆಯಿತು. ಸಿನಿಮಾ ಮುಗಿದಾದ್ಮೇಲೂ ತಿರ್ಗಾ ನಮ್ಮನ್ನು ಕರೆದು ಸಿನಿಮಾ ತೋರಿಸಿದ್ರು. ಸಿನಿಮಾ ನಿಜವಾಗ್ಲೂ ಅದ್ಭುತವಾಗಿ ಬಂದಿದೆ, ಏನಿಲ್ಲ ಅನ್ನೋದಿಲ್ಲ, ಎಲ್ಲ ಇದೆ ಸಿನಿಮಾಲ್ಲಿ. ಇನ್ನು ಮುಖ್ಯವಾಗಿ ನಮ್ಮ ಧರ್ಮ ಸರ್ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಆಗಲಿ, ನಮ್ಮ ಅರಸು ಸರ್ ಆಗಲಿ, ಆಮೇಲೆ ಎಲ್ಲ ಹೊಸಬ್ರು ಕಲಾವಿದರು ಕೂಡ ಹೊಸಬ್ರು ಅನಿಸಲ್ಲ, ಆ ರೀತಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ನಮ್ಮ ಪ್ರವೀಣ್ ಅವರು. ಆಮೇಲೆ ನಮ್ಮ ನಾಗಚಂದ್ರ ಸುಮಾರು ಒಂದು 25-26 ವರ್ಷ ನನಗೆ ವೀರಪ್ಪ ನಾಯಕ ಸಿನಿಮಾಲಿ ಅಷ್ಟೇ ಡೈರೆಕ್ಟಾಗಿ ವರ್ಕ್ ಮಾಡ್ತಾಯಿದ್ರು. ಆಗಿದ್ದು ಪರಿಚಯ. ನಿಮ್ಮೆಲ್ಲರ ಪ್ರೀತಿ, ಆರೈಕೆ. ಈ ಟಕೀಲ ಸಿನಿಮಾ ಇದೇ 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಪತ್ರಿಕೋದ್ಯಮದವರಾಗಲಿ, TV ಮಾಧ್ಯಮದವರಾಗಲಿ, ನೀವೆಲ್ಲರೂ, ಇಡೀ ಕರ್ನಾಟಕದ ಜನತೆ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಇದೇ ತಿಂಗಳು 16ನೇ ತಾರೀಕು ಟಕೀಲ. ಎಲ್ರಿಗೂ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರಿಗೂ ಕಿಕ್ಕು ಒಳ್ಳೆಯದಾಗಿ. ಥ್ಯಾಂಕ್ ಯು. ಹೇಳೋದಕ್ಕೆ ನನಗೆ ಈ ಥರ ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರು. ನಮ್ಮ ಹಾರನ್ನು ಮಾಡಿದ್ದೀವಿ, ಎಲ್ಲರಿಗೂ ರೀಚ್ ಆಗಿದೆ, ಭಾಳಷ್ಟು ರೀಚ್ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ಚಿತ್ರಕ್ಕೆ ಸಹಕಾರ ನೀಡಿ. ನಿಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಪ್ಲೀಸ್ ನೀವು ಜಾಸ್ತಿ ಪ್ರಚಾರ ಮಾಡೋ ಮೂಲಕ ಈ ಚಿತ್ರಕ್ಕೆ ನಿಮ್ಮ ಸಹಾಯವನ್ನು ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಯಾಕೆ ಕೊಡ್ತೇವೆ ಇಟ್ಟಿಲ್ಲ, ಎಲ್ಲ ವಿಷಯ ಚೆನ್ನಾಗಿ ತುಂಬ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಿರ್ದೇಶಕರು ಮತ್ತು ನಿರ್ಮಾಪಕರು ಎಲ್ರಿಗೂ ನಮಸ್ಕಾರ. ಮತ್ತು ಈ ದಿನ ನಾವು ಟಕೀಲ ಸಿನಿಮಾದ ಒಂದು ಟೀಸರ್ ಏನು ಬಿಡುಗಡೆ ಆಗಿದೆ. ಈ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಟ್ರೈಲರ್ ಬಿಡುಗಡೆ ಆಗಿದೆ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಮತ್ತು ಎಲ್ಲರ ಒಂದು ಆಶೀರ್ವಾದದಿಂದ ನಮ್ಮ ಸಿನಿಮಾ ತುಂಬ ಹೆಚ್ಚು ಜನಪ್ರಿಯತೆ ಆಗಲಿಕ್ಕೆ ಮತ್ತು ಅದು ಹೆಚ್ಚು ಜನರನ್ನು ತಲುಪಲಿಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಸಹಕಾರದಿಂದ ಮತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಸಿನಿಮಾ ಚೆನ್ನಾಗಿ ಓಡಲಿ ಅಂತ ನಾವು ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಆದರೆ ಅವರಪ್ಪ ಮಾತಾಡಿದ 100ಕ್ಕೆ ಮಾತು, ರಾಜಣ್ಣ ಮಾತಾಡ್ದಂಗೆ 100ಕ್ಕೆ ಮಾತು ಅಂದರೆ, ರಾಜಣ್ಣ ನಿರ್ಮಾಪಕರು ಅಂದರೆ ಅನ್ನದಾತ ಅಂತ ಹೇಳಿದ್ರಲ್ಲ, ಅದು ಇವರು ಆ ಮಾತು ಹೇಳಿದ್ರು. ಅದರಿಂದ ಪ್ರೊಡ್ಯೂಸರ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರ್ತಾರೆ. ನಮ್ಮ ಹೀರೋಯಿನ್ ಭಾಳ ಕಷ್ಟಪಟ್ಟಿದ್ದಾರೆ. ನಮ್ಮ ಡೈರೆಕ್ಟ್ರು ಭಾಳ ತಲೆ ಐತೆ. ದುಡ್ಡು ಉಳಿಸಿದ್ದಾರೆ. ಎರಡನೇದೇನಂದ್ರೆ, ಒಂದು ಸಿನಿಮಾ ಪಾಸ್ ಹಾಕ್ಬಿಟ್ರೆ ಅವ್ರನ್ನೂ ಪಾಸ್ ಮಾಡಿಬಿಡ್ತೀವಿ. ಆ ಥರ
ಈ ಸದ್ಯಕ್ಕೆ ಏನಾಗೈತೆ ಅಂದ್ರೆ ನಮ್ಮ ಪುನೀತನ ಹೋದ್ಮೇಲೆ ಕನ್ನಡ ಪಿಕ್ಚರು ಬಹಳ ಕಮ್ಮಿ ಆಗೋಯ್ತು ಓಡೋದು, ಏನಂತ ಗೊತ್ತಿಲ್ಲ. ಅಂದರೆ ನಮ್ಮ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದೀವಿ, ಎಲ್ಲ ನೋಡ್ಬಿಟ್ಟು ನಿಮ್ಮ ಸಂತೋಷ ನಮ್ಮ ಸಂತೋಷ ಹೇಳಿ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಂಥರ ಈ ಕಿಕ್ ಅಂತೀವಲ್ಲ, ಕಿಕ್ ಕೊಡೋ ಥರ ಇದು ಟೆಕಿಲಾ ಟೈಟ್ಲಲ್ಲೇ ಒಂದು ಕಿಕ್ ಕೊಡುತ್ತೆ. ಅದೇ ರೀತಿ ಸಿನಿಮಾ ಕೂಡ ಮೂಡಿ ಬಂದಿದೆ. ನಾನು ಡಬ್ಬಿಂಗ್ ಹೋದಾಗ ನನ್ನ ಡಬ್ಬಿಂಗ್ ಪಾರ್ಟ್ ಏನಿದೆ ಅದನ್ನು ಮುಗಿಸಿ ಆಮೇಲೆ ಕೆಲವು ತುಣುಕುಗಳನ್ನೆಲ್ಲ ತೋರಿಸಿದ್ರು ಡೈರೆಕ್ಟ್ರು. ಒಂಥರ ಸ್ಪೆಷಲಾಗಿ ಮೂಡಿ ಬಂದಿದೆ. ಆಮೇಲೆ ಇನ್ನೂ ಒಂದು ಸಾಂಗ್ ಆ್ಯಕ್ಚುಲಿ ನೋಡಿಲ್ಲ ನಾನು ಧರ್ಮದು, ಅದು ಸಾಂಗ್ ಅಷ್ಟೇನೋ ಗೊತ್ತಿಲ್ಲ. ಸುಮ್ಮನೆ ನನಗೆ ಫಾರ್ವರ್ಡ್ ಮಾಡುವಾಗ ತೋರಿಸಿದ್ರು ಡೈರೆಕ್ಟ್ರು. ನಾನು ಎಲ್ಲಿ ಸರ್ ಒಂಚೂರು ಪಾಸ್ ಮಾಡಿ, ಇಲ್ಲ ಅದನ್ನೆಲ್ಲ ಥಿಯೇಟ್ರಲ್ಲಿ ತೋರಿಸ್ತೀನಿ ಅಂತ ಅಂದರು. ಅದು ಕ್ಯೂರಿಯಾಸಿಟಿಯಲ್ಲಿ ಇದ್ದೀವಿ. ನನ್ನ ಸ್ನೇಹಿತರು ನಿರ್ಮಾಪಕರು ಕೂಡ ತೋರಿಸ್ಲಿಲ್ಲ. ಜಿ ತೋರಿಸಿದ್ವಿ ಅದೇನೋ ಜಿ ಅಂದರೆ, ಜಿ ಥಿಯೇಟ್ರ್ ನೋಡಿ ಜಿ ಅಂತ ಅಂದರು. ಬಟ್ ಒಂದು ಯೂನಿಕ್ ಕಾನ್ಸೆಪ್ಟು. ಧರ್ಮ ನಾನು ಒಂದು ಈ ಕ್ಯಾರೆಕ್ಟರ್ಲಿ ಅಂದರೆ ಈ ಸಿನಿಮಾದಲ್ಲಿ ಒಂದು ಫ್ರೆಂಡ್ಸ್ ಆಗಿರ್ತೇವೆ. ನೀವು ಟ್ರೈಲರಲ್ಲಿ ನೋಡಿರ್ತೀರ, ನಾನೊಂದು ಕಾಪ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನೀಟಾಗೆ ನಿರ್ದೇಶಕರು ಏನು ಒಂದು ಪಾತ್ರ ಕೊಟ್ಟರು ಅದನ್ನು ನಿಭಾಯಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದು ನಿರ್ದೇಶಕರು ಹೇಳಬೇಕು, ಅದೇ ಥರ ನಮ್ಮ ಗೆಳೆಯ ನಾಗಚಂದ್ರ ಅವರು ಹೇಳಬೇಕು. ಸಿನಿಮಾ ಇದೇ 16ನೇ ತಾರೀಕು ರಿಲೀಸ್ ಆಗ್ತಿದೆ. ನಮ್ಮ ಮೀಡಿಯಾ ಕಡೆಯಿಂದ ರೆಗ್ಯುಲರ್ ಸಪೋರ್ಟ್ ಮಾಡೇ ಮಾಡ್ತೀರಾ. ಈ ಟೈಮಲ್ಲಿ ಸ್ವಲ್ಪ ನಿಮಗೆ ಗೊತ್ತು ಕನ್ನಡ ಚಿತ್ರರಂಗ ಯಾವ ರೀತಿ ಇದೆ ಅಂತ. ಇದರಲ್ಲಿ ಇನ್ನೂ ಒಂದಷ್ಟು ಸಪೋರ್ಟ್ ಸಿಕ್ಕಿದ್ರೆ ನಮ್ಮ ಸ್ನೇಹಿತರು ನಿರ್ಮಾಪಕರಿಗೂ ಒಂದಷ್ಟು ದುಡ್ಡಾಗಲಿ. ಆಮೇಲೆ ಅವ್ರನ್ನ ನಂಬಿ ಸಹ ನಿರ್ಮಾಪಕರು ಎಲ್ಲಿ ಸಾರ್ ಚೆನ್ನಾಗಿ ಮಾತಾಡಿದ್ವಿ, ಸಾರ್ಗೂ ಕೂಡ ಇನ್ನೂ ಒಂದಷ್ಟು ಚೆನ್ನಾಗಿ ದುಡ್ಡಾದರೆ ಇನ್ನೂ ಹೆಚ್ಚಿನ ಸಿನಿಮಾಗಳು ಮಾಡ್ತಾರೆ. ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಆಮೇಲೆ ಫಸ್ಟ್ ಟೈಮು ನಾನು ಕೋಟೆ ಪ್ರಭಾಕರ್ ಸರ್ ಜೊತೆ ಫೈಟ್ ಮಾಡುವಾಗ ಕ್ಲೈಮ್ಯಾಕ್ಸು ನಾನು ಹೇಳಿದೆ, ಸರ್ ಮೆತ್ತೆ ಬಿಡಿರಿ ಸರ್, ನಿಮ್ಮ ಬೈಸೆಪ್ಸ್ ಎಲ್ಲ ಇನ್ನೂ ಹಂಗೆ ಇದೆ, ಸಕ್ಕದಾಗಿದೆ, ನಾನೆಲ್ಲೋ ಹಾರ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಂತ. ಬಟ್ ಚೆನ್ನಾಗೆ ನೀಟಾಗೆ ಕೋಆಪ್ರೇಟ್ ಇಲ್ಲ. ನಾನು ಇನ್ನೂ ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿಲ್ಲ. ಪಾರ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಿಖಿತಾ ಸ್ವಾಮಿ ಅವರು ಕೂಡ ಹಾಟಾಗಿ ಚೆನ್ನಾಗಿ ಕಾಣ್ತಾರೆ. ಹಾಟಾಗಿ ಯಾಕಂದರೆ ಸಾಂಗ್ ಆಗಿದೆ ಟೆಕಿಲಾ. ಎಲ್ಲರೂ ಗೆಸ್ಟ್ ಎಲ್ಲ ಬಂದು ಗೌಡ್ರೂ ಕೂಡ ಸಪೋರ್ಟ್ ಮಾಡಿ. ಆಮೇಲೆ ನಮಗೆ ಸರ್ ಒಂಥರ ಪವರು ಮಂದಾಕಿನಿ. ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಅಕ್ಕಪಕ್ಕನೇ ನಡೆಯುವಂಥ ಕತೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ. ಹೌದಲ್ವಾ, ನಮ್ಮ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಕಾಮನ್ ಆಗಿ ನಡೀತಿದೆ ಈ ಕಂಟೆಂಟ್ ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಒಂದು 60% ಫ್ಯಾಮಿಲಿಲಂತೂ ನಡೆಯುವಂಥ ಕತೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಮ ಟೀಮ್ನ ಬೆಳೆಸಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಫನ್ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ತಲೆಗೂ ಹೋಗುತ್ತೆ. ಬಟ್ ಇದೊಂದು ಸೋಷಿಯಲ್ ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥ ಸಿನಿಮಾ. ಬಿಕಾಸ್ ಸುನಿಲ್ ಅವ್ರು ಹೇಳ್ದಂಗೆ ನಮ್ಮ ಡೇ ಟು ಡೇ ಲೈಫಲ್ಲಿ ನಡೆಯುವಂಥ ಒಂದು ಸೀಕ್ವೆನ್ಸ್ನ ನಾವಿಲ್ಲಿ ತೋರಿಸಿದ್ದೀವಿ. ಟು ಬಿ ವೆರಿ ಫ್ರಾಂಕ್, ಇದೊಂದು ಟ್ರೂ ಸ್ಟೋರಿನ ಲೈಟಾಗಿ ಮೋಲ್ಡ್ ಮಾಡಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗೆ ಸೊ ಒಂದು ಸಿನಿಮಾ ಮಾಡಿರೋದು. ನಾನು ಫಸ್ಟ್ ಟೈಮ್ ಧರ್ಮ ಅವ್ರನ್ನ ಮೀಟ್ ಮಾಡಿ ಫಸ್ಟ್ ಡೇ ನಮ್ಮ ಶೆಲ್ಟರ್ನಲ್ಲಿ ಶೂಟ್ ಮಾಡಿದ್ವಿ. ಸೊ ಆವಾಗ ನನಗೆ ಪರಿಚಯ ಆಗಿದ್ದು. ಸಿನಿಮಾದಲ್ಲಿ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂದಾಗ, ಬಿಕಾಸ್ ಈ ಸ್ಟೋರಿಯಲ್ಲಿ ಆ ವಿಮೆನ್ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಇವಳಿಗೆ 3 ಶೇಡ್ಸ್ ಬರುತ್ತೆ ಇಡೀ ಸಿನಿಮಾದಲ್ಲಿ. ಸೊ ಆ ಒಂದು ಅದರಲ್ಲಿ ಒಂದು ಶೇಡಲ್ಲಿ ಶಿ ಈಸ್ ವೆರಿ ಮಚ್ ಅಂದರೆ ಒಂದು ಗಂಡ ಹೆಂಡತಿ ಹೇಗಿರ್ತಾರೆ, ಕ್ವೈಟ್ ರೊಮ್ಯಾಂಟಿಕ್. ಸೊ ಈ ಥರ ಒಂದು ಕೆಲವೊಂದು ಸೀನ್ಸ್ ಇದೆ. ಆವಾಗ ಹಿ ಮೇಡ್ ಮಿ ವೆರಿ ಮಚ್ ಕಂಫರ್ಟಬಲ್. ಬಿಕಾಸ್ ಯಾವುದೇ ಒಂದು ಹುಡುಗಿಗೆ ಫಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಮಾಡಬೇಕಂದ್ರೆ ಅದೊಂದು ಭಯ ಇದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಧರ್ಮ ಅವೇ, ಬಿಕಾಸ್ ಹಿ ಮೇಡ್ ಮಿ ರಿಯಲಿ ಕಂಫರ್ಟಬಲ್ ಆ ಕೆಲವೊಂದು ಸೀನ್ಸಲ್ಲೆಲ್ಲಾನು. ಆ್ಯಂಡ್ ನಮ್ಮ ಡೈರೆಕ್ಟರ್ ಪ್ರವೀಣ್ ನಾಯಕ್ ಸರ್ ಎಲ್ಲ ಒಂದು ಸೀನು ನನಗೂ ಹಾಗೂ ಧರ್ಮ ಅವ್ರಿಗೆ ಲೈಕ್ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬಂದರು, ಈ ಸೀನ್ ಈ ಥರ ಬರುತ್ತೆ, ಇದು ಹಿಂದೆ ಹಿಂಗಿದೆ, ಮುಂದೆ ಈ ಥರ ಆಗುತ್ತೆ ಅಂತ. ಆ್ಯಂಡ್ ಟು ಬಿ ವೆರಿ ಫ್ರಾಂಕ್, ಬೇರೆ ಡಿರೆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ, ಬಟ್ ಸರ್ ಎನ್ಯಾಕ್ಟ್ ಮಾಡಿ ತೋರಿಸ್ತಾ ಇದ್ರು ನಮ್ಮಿಬ್ರಿಗೂ. ಕೆಲವೊಂದು ಸೀನ್ಸಲ್ಲಿ ಅವರು ಧರ್ಮ ಅವರು ಆ್ಯಕ್ಟ್ ಮಾಡಿ ಎಲ್ಲ ತೋರಿಸಿದ್ದಾರೆ. ಆ ಥರ ಒಂದು ಕೆಲವೊಂದು ರೊಮ್ಯಾಂಟಿಕ್ ಸೀನ್ಸ್ ಅವ್ರು ಮಾಡಿ ಮಾಡೋದನ್ನ ಧರ್ಮ ಹೆಂಗ್ ಮಾಡ್ತಾರೆ ನಾನು ತೋರಿಸ್ತೀನಿ.
ಮಾಡಿ ತೋರಿಸಿದ್ದಾರೆ. ನಾನು ಧರ್ಮ, ನೀನು ಧರ್ಮ, ಹೀರೋಯಿನ್ ಅನ್ಕೊಂಡು ಅನ್ಕೊಂಡೆ ತೋರಿಸ್ಬೇಕಾಗಿತ್ತು. ಸೊ ಅಲ್ಲಿ ಚೇಂಜ್, ಒಂದ್ಸಲ ನಾನು ಹೀರೋಯಿನ್ ಆಗ್ತೀನಿ, ಒಂದ್ಸಲ ಅವ್ರು ಆಗ್ತಾರೆ. ಅವಾಗ ನಾನು ಹಿಂಗೆ ಅಂತ ನಿಜವಾಗ ಇದೇ ತರ ಮಾಡ್ತಾರೆ ಪ್ರತಿಯೊಂದು ಸೀನ್ ಅಲ್ಲೂ. ಡ್ಯಾನ್ಸ್ ಮಾಸ್ಟರ್ ಇರ್ತಾರೆ ನಮ್ಮಲ್ಲಿ ನಾವೇ. ಆ್ಯಂಡ್ ಆಲ್ಸೋ ಸಿನಿಮಾ ಏನು ಅವೇರ್ನೆಸ್ ಅಂತ ಹೇಳಿದೆ. ಸೊ ಅವೇರ್ನೆಸ್ ಏನಂದರೆ ಲೈಫಲ್ಲಿ ಅಡಿಕ್ಷನ್ ಅನ್ನೋದು ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಲೈಫಲ್ಲಿ ಏನೇ ಅತಿ ಆದರೂ ಅದು ಲೈಕ್ ಅದಕ್ಕೆ ವಿಷ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡಿದ್ದೀವಿ. ಒಂದು ಬಿಕಾಸ್ ಇವಾಗಿನ ಜನ್ರೇಷನಲ್ಲಿ ನಾವು ನೋಡ್ತೀವಿ, ಡೇ ಟು ಡೇ ನಾವು ಎಷ್ಟೊಂದು ಡಿಫ್ರೆಂಟ್ ಏನೋ ಟೆಕ್ನಾಲಜಿ ವೈಸ್ ಆಗಿರ್ಬೋದು ಅಥವಾ ಒಂದು ಸೋಷಿಯಲ್ ಕಾಸ್ ಬಗ್ಗೆ ಆಗಿರ್ಬೋದು ಎಷ್ಟೊಂದು ವೆರೈಟೀಸ್ ನೋಡ್ಬೋದು ಹೋಗ್ತಾ ಇದ್ದೀವಿ. ಸೊ ಒಂದು ಹುಡುಗಿ ಮನಸ್ಸು ಅಂದಾಗ ಚಂಚಲ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಸಿನಿಮಾ ಪೂರ್ತಿ ಕ್ಯಾರೆಕ್ಟರ್ ಮತ್ತು ಶೇಡ್ಸ್ನ ತೋರಿಸಿದ್ದಾರೆ. ಆ್ಯಂಡ್ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ನಾಗಚಂದ್ರ ಸರ್ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಟ್ರೈಲರ್ ಲಾಂಚ್ಗೆ ಬಂದಿರೋಂಥ ಇಬ್ಬರು ಗೆಸ್ಟಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಮ ವರ್ಡ್ಸ್ ರಿಯಲಿ ಮೀನ್ಸ್ ಅ ಲಾಟ್ ಟು ಅಸ್. ಆ್ಯಂಡ್ ಥ್ಯಾಂಕ್ ಯು. ಸೊ ಅವರ ಆಶೀರ್ವಾದ ಮುಖಾಂತರ ಇದೊಂದು ಸಿನಿಮಾ ಇದು ಶುರು ಆಗ್ತಿದೆ ಇಲ್ಲಿಂದ ಇನ್ನೊಂದು ರಿಲೀಸ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಟ್ರೈಲರ್ ಲಾಂಚ್ ಮಾಡೋದಕ್ಕೆ. ಹಾಗೂ ಸಂಜಯ್ ಅವರು ಒಂದು 10 ವರ್ಷದಿಂದ ನಮ್ಮ ಪರಿಚಯ. ಸೊ ಆಲ್ಮೋಸ್ಟ್ ಒಂದು ಕೋವಿಡ್ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು, 4-5 ವರ್ಷದಿಂದ ನಾವು ಮೀಟ್ ಮಾಡಿರಲಿಲ್ಲ. ಸೊ ಟಕೀಲಾ ಸಿನಿಮಾ ಮುಖಾಂತರ ಮತ್ತೆ ಭೇಟಿಯಾಗಿದ್ದೀವಿ. ಆ್ಯಂಡ್ ಯಾವಾಗ ಸಿಕ್ಕಿದ್ರು ಐ ಥಿಂಕ್ ಅವಾಗಿಂದ ಒಂದು 2015-17 ಆ ಟೈಮಿಂದನೂ ಪ್ರತಿ ಸಲ ಸಿಕ್ಕಿದಾಗ್ಲೂ ಬರ್ಡೇಗೆ ಸಿಗ್ತೇವೆ, ಬರ್ಡೇ ಟೈಮಲ್ಲೆಲ್ಲ ಸಿಗ್ತೇವೆ, ಬಂದು ವಿಶ್ ಮಾಡ್ತೀನಿ, ನಾನು ಹೋಗ್ತಿದ್ದೆ. ಸೊ ಟೈಮಲ್ಲಿ ಹೇಳ್ತಾ ಇದ್ರು ನೀವು ಒಂದು ಒಳ್ಳೆ ಸಿನಿಮಾ ಬರಬೇಕು, ಒಂದು ಒಳ್ಳೆ ಹಿಟ್ ಆಗಬೇಕು, ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ನಟನ ಆಗಬೇಕಂತ. ಸೊ ಥ್ಯಾಂಕ್ ಯು ಫಾರ್ ವಿಶಸ್. ಈಗಲೂ ಅಷ್ಟೇ ತುಂಬ ಹಾರ್ಟ್ಲಿ ಒಂದು ಒಳ್ಳೇದಾಗಬೇಕು, ಒಳ್ಳೆ ಸಿನಿಮಾಗಳು ಬರಬೇಕಂತ ವಿಶ್ ಮಾಡಿದ್ದಾರೆ. ಥ್ಯಾಂಕ್ ಯು ಬಂದಿದ್ದಕ್ಕೆ, ಆ ಟ್ರೈಲರ್ನ ಲಾಂಚ್ ಮಾಡೋದಕ್ಕೆ. ಹಾಗೂ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಮೊದಲನೇದಾಗಿ ಪ್ರವೀಣ್ ನಾಯಕ್ ಸರ್ ಒಬ್ಬರು ಸೀನಿಯರು, ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದು ತುಂಬ ಖುಷಿ ಕೊಟ್ಟಂಥದ್ದು ವಿಷಯ. ಇವತ್ತು ಈ ಸಾಂಗಲ್ಲಿ ನಾನು ಏನೇ ರೊಮ್ಯಾನ್ಸ್ ಮಾಡಿದ್ರು ಎಲ್ಲ ಕ್ರೆಡಿಟ್ ಅವ್ರಿಗೇನೆ. ಯಾಕಂದರೆ ಎಲ್ಲ ಸಿನಿಮಾಗ ಬರೀ ದೂರ ಅಂದರೆ ನಂದು ಸಾಂಗ್ ರೊಮ್ಯಾಂಟಿಕ್ ಸಾಂಗ್ ಅಂದರೆ ಲವ್ ಸಾಂಗ್ ಸ್ವಲ್ಪ ದೂರ ಇರ್ತೀನಿ, ಹೀರೋನಲ್ಲಿ ನಾನು ಇಲ್ಲಿ ಬಟ್ ಇಲ್ಲಿಂದನೇ ಹಾಡ್ತೀನಿ. ಬಟ್ ಈ ಸಾಂಗಲ್ಲಿ ನಾನು ಮಾಡೋಂಗಿಲ್ಲ, ನೀನು ಹತ್ರ ಬರಲೇಬೇಕು ನೀನು ಅಂತ. ಸೊ ಅದಕ್ಕೆ ನಾನು ತಂದೆ ಮುಂದೆ ಹೇಳ್ಬಿಡ್ತಾ ಇದ್ದೀನಿ ಇವಾಗಲೇ. ಸೊ ಇದೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ದಾರಿ ಇರ್ತಿದೆ. ಸೊ ಏನು ನೋಡಿದ್ರು ಇದಕ್ಕೆ. ಸೊ ಥ್ಯಾಂಕ್ ಯು ಸರ್. ಐ ಮೀನ್ ಜೋಕ್ಸ್ ಅಪಾರ್ಟ್, ಬಟ್ ಪ್ರತಿಯೊಂದು ವಿಷಯದಲ್ಲೂ ಐ ಥಿಂಕ್ ಪ್ರವೀಣ್ ನಾಯಕ್ ಸರ್ ತುಂಬ ಡೆಡಿಕೇಟೆಡ್ ಆಗಿ ಒಂದು ಕಥೆಗೆ ಏನು ಬೇಕು. ಯಾಕಂದರೆ ಒಂದು ಹೀರೋಯಿನು ಒಂದು ರೊಮ್ಯಾನ್ಸ್ ಅಂದ ತಕ್ಷಣ ಅದು ಬೇರೆ ರೀತಿ ಒಂದು ಲಸ್ಟ್ ಅಂತ ನೋಡೋಕೆ ಬೇಡ. ಇದರಲ್ಲಿ ಆ ಕಥೆಗೆ ಬೇಕಾಗಿರುತ್ತೆ ಒಂದು ಗಂಡ ಹೆಂಡತಿ ಒಂದು ಸಂಬಂಧ, ಆಮೇಲೆ ಏನೇನು ಆಗ್ಬೋದು ಒಂದು ಲೈಫಲ್ಲಿ ಅತಿ ಹೆಚ್ಚು ಜೀವನದಲ್ಲಿ ಏನಾದರೂ ಆದರೆ ಏನೇನು ಆಗ್ಬೋದು ಅನ್ನೋದನ್ನ ಈ ಸಿನಿಮಾಲ್ಲಿ ತೋರಿಸಿದ್ದಾರೆ. ಸೊ ದುಡುಕಿ ಏನಾದರೂ ನಿರ್ಧಾರಗಳು ತೊಗೊಂಡ್ರೆ ಏನಾಗ್ಬೋದು ಅನ್ನೋದೇ ಐ ಥಿಂಕ್ ಟಕೀಲಾ ಸಿನಿಮಾದ ಒಂದು ಕತೆ. ಅದಕ್ಕೆ ಅದೇ ಥರ ನನ್ನ ಸಿನಿಮಾ ಪರದೆ ಮೇಲೆ ತೋರಿಸಿರೋದು ನಮ್ಮ ಪ್ರೀತಿಯ ದಾಸ್ ಸರ್. ಸೊ ತಂದೆಯವ್ರಿಗೆ ನಾನು ಹೇಳಿದ ತಕ್ಷಣ ದಾಸ್ ಸರ್ ಜೊತೆ ಕೆಲಸ ಮಾಡ್ತೇನೆ ಅಂದ ತಕ್ಷಣ ಅವ್ರು ಒಂದು ಹಳೆಯ ನೆನಪುಗಳೆಲ್ಲ ಹೇಳ್ಕೊಂಡ್ರು. ಸೊ ಅವ್ರು ಒಂದೊಂದು ಮಾತು ಹೇಳಿದ್ರು, ಅವ್ರು ಏನು ಹೇಳ್ತಾರೋ ಅದು ನೀಟಾಗಿ ಮಾಡಿದ್ರೆ ಅವ್ರು ತುಂಬ ಚೆನ್ನಾಗಿ ನಮ್ಮನ್ನು ತೋರಿಸ್ತಾರೆ ಸ್ಕ್ರೀನ್ ಮೇಲೆ ಅಂತ. ಸೊ ಥ್ಯಾಂಕ್ ಯು ಸರ್. ಸುಮಾರು ಸತಿ ನಾವು ಶೂಟ್ ಮಾಡುವಾಗ ಎಲ್ಲೋ ಒಂದು ಕಡೆ DNA ಬೇಡ ಅಂತ ಅನಿಸ್ತಾ ಇದ್ವಿ, ಯಾಕಂದರೆ ಅಷ್ಟು ಚೆನ್ನಾಗಿ ಒಂದು ಲೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು. ಯಾಕಂದರೆ ಸುಮಾರು ಸತಿ ನಾನು ನೋಡಿದಾಗ ಅಲ್ಲಿ ಮಾಡ್ಬಿಡ್ತಾರೆ, ಸೆಟ್ಟಲ್ಲಿ ಮಾಡ್ಬಿಟ್ಟು ಆಮೇಲೆ ಪರವಾಗಿಲ್ಲ ಟೇಬಲ್ ಮೇಲೆ ಮಾಡ್ಕೊಳ್ಳೋಣ ಅಂತಾರೆ. ಬಟ್ ದಾಸ್ ಸರ್ ಒಂದು ಪ್ರೊಫೆಷ್ನಲ್ಲು, ಪ್ರತಿಯೊಂದು ಫ್ರೇಮನ್ನು ಎಲ್ಲ ತುಂಬ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಮಾಡಬೇಕಂತ ಒಂದು ಲೈಟಿಂಗ್ ಪ್ಯಾಟರ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಅದೇ ಥರ ಅದಕ್ಕೆಲ್ಲ ಸಹಕಾರ ಕೊಟ್ಟಿರೋದು ನಮ್ಮ ಪ್ರೀತಿಯ ನಾಗಚಂದ್ರ ಸರ್. ನಂದು ಒಂದು ಒಡನಾಟ ಐ ಥಿಂಕ್ ಒಂದು 10 ವರ್ಷ ಆಗೈತೆ, ಜೋಯಿಗೂಡ ಸಿನಿಮಾದಿಂದ ಶುರು ಆಗಿದ್ದು. ಸೊ ಆ ಟೈಮಿಂದ ಇವರು ಒಂದು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಹಾಗೂ ಶಂಕರ್ ರೆಡ್ಡಿ ಸರ್ ಇದಕ್ಕೆ ಸಾಥ್ ಕೊಟ್ಟು ನಾಗಚಂದ್ರ ಸರ್ಗೆ ಒಂದು ದುಡ್ಡು ಹಾಕಿದ್ದಾರೆ. ಸೊ ಎಲ್ಲ ಒಳ್ಳೇದಾಗಲಿ. ನಿಮಗೆ ಜಾಬ್ ತುಂಬಿದ್ರೆ ನಮಗೂ ಇನ್ನೊಂದು 2 ಸಿನಿಮಾ ಬರುತ್ತೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೂ ನಾಗೇಂದ್ರ ಅರಸವ್ರ ಜೊತೆ ಕೆಲಸ ಮಾಡಿದ್ದು ನವಗ್ರಹದಲ್ಲಿ ಒಟ್ಟಿಗೆ ಸೇರಿ ಕದ್ದಿದ್ದೀವಿ ಒಂದಾಯ್ತು. ಬಟ್ ಇದರಲ್ಲಿ ಇಬ್ಬರು ಸೇರಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ, ನಾನು ಇನ್ವೆಸ್ಟಿಗೇಷನ್ ಸಹಕಾರ ಕೊಟ್ಟಿದ್ದೀನಿ. ಸೊ ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದು ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಸುನಿಲ್ ಶಶಿ ಅವರು ಪ್ರೊಡಕ್ಷನ್ ಟೀಮ್ ಬ್ಯಾಕ್ ಎಂಡಲ್ಲಿ ಮೂಲಕ ಫ್ಯಾಮಿಲಿ ಈ ಸಿನಿಮಾಗೆ ಒಂದು ಫ್ರೆಂಡಾಗಿ ಒಂದು ಫ್ಯಾಮಿಲಿ ಥರ ನಿಂತಿದ್ದಾರೆ. ಸೊ ಥ್ಯಾಂಕ್ ಯು. ಹಾಗೂ ರೇಣು ಸರ್ ಮ್ಯೂಸಿಕ್ಕು ಮತ್ತು ಈ ಪ್ರತಿಯೊಂದೂ ತುಂಬ ಒಂದು ಟಕೀಲಾ ಒಂದು ಟ್ರೆಂಡಿಂಗ್ ಸಾಂಗ್ ಏನು ಬೇಕು ಅಂತ ಹೇಳಿ ಸೊ ಆ ಥರ ಒಂದು ಮ್ಯೂಸಿಕ್ ಕೊಟ್ಟಿದ್ದಾರೆ ಸರ್, ಥ್ಯಾಂಕ್ ಯು. ಹಾಗೂ ಕೋಟೆ ಪ್ರಭಾಕರ್ ಸರ್, ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವ್ರ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು. ನನಗೆ ಆ್ಯಕ್ಷನು ಫೈಟ್ಸ್ ಅಂದರೆ ತುಂಬ ಇಷ್ಟ. ಅದೇ ರೀತಿಯಲ್ಲಿ ನಿಮ್ಮ ಸಿನಿಮಾ ಬಂದಾಗ ಹೋಮ್ ಸಿನಿಮಾ ಬಂದಾಗ ನಾವೆಲ್ಲ ಸ್ಕೂಲಿಂದ ಬಂದ್ಕೊಂಡು ಹೋಗಿದ್ವಿ. ಸೊ ನಾವು ಅವಾಗ ನಾನು ನಿಮ್ಮ ಸಿನಿಮಾ ಹೋಗಿ ನೋಡಿದಾಗ ಒಂದು ದೊಡ್ಡ ಫ್ಯಾನ್ ಆಗಿದೆ ಅವಾಗಿಂದ, ಯಾಕಂದರೆ ತಂದೆಯವ್ರು ನೋಡ್ಕೊಂಡು ಬಂದಿದ್ದು. ಸೊ ನಮಗೆ ಅದೆಲ್ಲ ಒಂಥರ ಇಷ್ಟ. ಇನ್ನು ಹೀರೋ
ನಾವು ಹೊಡಿತಾ ಇದ್ರೆ ನಮ್ಗೆ ಹತ್ರ ಆಗಿರುವಂಥ ಸೊ ಆ ಟೈಮಲ್ಲಿ ನಿಮ್ಮ ಫ್ಯಾನ್ ನಾವು ಹೊಡಿಯೋಂಗಿಲ್ಲ ಇಲ್ಲ ಸೊ ಸೊ ಥ್ಯಾಂಕ್ ಯು. ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ಕ್ಲೈಮ್ಯಾಕ್ಸ್ ಫೈಟ್ ಇದೆ ನಮ್ಮ ಇಬ್ಬರ ಮಧ್ಯದಲ್ಲಿ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ಆಯಿತು. ಆ್ಯಂಡ್ ನಿಖಿತಾ ಸ್ವಾಮಿ ಅವರು ಅವ್ರು ಅವಾಗಲೇ ಹೇಳ್ದಂಗೆ ಸ್ವಲ್ಪ ಆ ಬೋಲ್ಡ್ ಸೀನ್ಸ್ ಎಲ್ಲ ಇದ್ದಾಗ ತುಂಬ ಒಂದು ಹೆಣ್ಮಗುವಾಗಿ ತುಂಬ ಒಂಥರ ಯೋಚನೆ ಮಾಡ್ತಾರೆ ಯಾವ ಥರ ಮಾಡಬೇಕಂತ. ಸೊ ಐ ಥಿಂಕ್ ಒಂದು ಕಂಫರ್ಟ್ ಝೋನ್ ಅನ್ನೋದು ನಾನು ಕ್ರಿಯೇಟ್ ಮಾಡಿಕೊಟ್ಟೆ. ಇಲ್ಲ ಸರ್ ಹೇಳ್ತಾ ಇದ್ರೆ ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಟ್ ಬಿ ನೈಸ್ ಅಂತ, ಕತೆಗೆ ಬೇಕಾಗಿರುತ್ತೆ ಅಂತ. ಸೊ ಅದೇ ಥರ ಪಾಪ ತುಂಬ ಕೇಳ್ತಾ ಇದ್ರು ಅವಾಗ ಸರ್ ತೋರಿಸಿ ಅದನ್ನು ಮಾಡೋದು ಭಾಳ ಶ್ರಮ ವಹಿಸಿದ್ರು. ಸೊ ನಿಖಿತಾ ಸ್ವಾಮಿ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಲುಕಿಂಗ್ ವೆರಿ ನೈಸ್ ಈ ಸಿನಿಮಾಲಿ. ಸೊ ಇಡೀ ಚಿತ್ರತಂಡಕ್ಕೆ ಆ್ಯಂಡ್ ಥ್ಯಾಂಕ್ಸ್ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ತಂದೆಯವರು ಅವಾಗ ಹೇಳ್ದಂಗೆ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ನನ್ನ. ಆ್ಯಂಡ್ ಇದೇ ರೀತಿ ಇದೇ 16ನೇ ತಾರೀಕು ರಾಜ್ಯದಂಥ ಸಿನಿಮಾ ತೆರೆ ಕಾಣ್ತಿದ್ದೀವಿ 16ನೇ ತಾರೀಕು. ಸೊ ದಯವಿಟ್ಟು ಇದೇ ಥರ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಈಗ ಸಿನಿಮಾ ರಿಲೀಸ್ ಹತ್ರ ಬಂದ ತಕ್ಷಣ ಭಯ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಇನ್ನು 3 ದಿವಸ ಇದೆ. ಯಾಕೆ ಭಯ ಅಂದರೆ ಏನಾಗುತ್ತೋ ಇನ್ನೊಂದು ಭಯ. ಅಂದರೆ ಇಲ್ಲಿ ಏನಂದರೆ ಎಲ್ಲರೂ ಸರ್ವಿಸ್ 25 ವರ್ಷ ಇಂಡಸ್ಟ್ರಿಗೋಸ್ಕರ ದುಡ್ದಿರೋರು ಇರೋದಿಲ್ಲ. ಯಾಕಂದ್ರೆ ಸುಮ್ಮನೆ ಏನೋ ಸಿನಿಮಾ ಮಾಡೋಕ್ಕೋಸ್ಕರ ಬಂದಿಲ್ಲ ಇಲ್ಲಿ. 25 ವರ್ಷ ಸರ್ವಿಸ್ ಮಾಡಿ ಏನೋ ಒಂದು ಆಗ್ಬೇಕು. ಅಂದರೆ ನಮ್ಮಂಥ ಟೆಕ್ನಿಷಿಯನ್ಗೆ ಎಲ್ಲರೂ ಒಳ್ಳೇದಾಗಬೇಕು. ಯಾಕಂದ್ರೆ ನಾವೆಲ್ಲ ಕಷ್ಟಪಟ್ಬಿಟ್ಟು ಕೆಲಸ ಮಾಡತ್ತಾರೆ. ನಾವು ದಾಸ್ ಸರ್ ಆಗಿರ್ಬೋದು, ಪ್ರವೀಣ್ ಸರ್ ಆಗಿರ್ಬೋದು, ಕೋಟೆ ಪ್ರಭಾಕರ್ ಎಲ್ಲರೂ ನಾನು ಹೇಳಿದಲ್ಲ 25ರಿಂದ 30 ವರ್ಷ ಸರ್ವಿಸ್ ಇರೋದು. ಅದರಿಂದ ತುಂಬ ಕಷ್ಟಪಟ್ಬಿಟ್ಟು ಇಷ್ಟಪಟ್ಬಿಟ್ಟು ಸಿನಿಮಾ ಮಾಡಿದ್ವಿ. ದಯಮಾಡಿ ನೀವು ಅವತ್ತಿಂದ ನಮಗೆ ಸಹಕಾರ ಕೊಟ್ಟಿದ್ದೀರ. ಇವತ್ತಿಗೂ ಕೂಡ ಇನ್ನೇನು 16ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಸಹಕಾರ ಕೊಡಿ. ಜೊತೆಗೆ ನಮ್ಮ ಬೆನ್ನೆಲುಬಾಗಿ ನಮ್ಮ ಚಂತಿಮಣ್ಣವರು, ಆಮೇಲೆ ಶಂಕರರಾಮ್ ರೆಡ್ಡಿ ಅವರು, ಆಮೇಲೆ ಜೊತೆಗೆ ನಮ್ಮ ಸಂಜಯ್ ಗೌಡರು. ಇವತ್ತು ನಾವು ಕರೆದು ಮೊನ್ನೆ ಅವ್ರು ಸಂಜಯ್ ಗೌಡರು ಸರ್ ನಮ್ಮ ಹೋಟ್ಲಲ್ಲಿ ಮೀಟ್ ಮಾಡೋಕ್ಕೆ ಹೋಗ್ವಿ. ಅವರು ಕೆಲವೊಂದಿಷ್ಟು ಟಿಪ್ಸ್ ಕೊಟ್ಟರು. ಅಂದರೆ ಯಾವ ಥರ ಪಬ್ಲಿಸಿಟಿ ಮಾಡಬೇಕು ನಮ್ಗೆಲ್ಲ ಐಡಿಯಾ ಇರಲಿಲ್ಲ. ಅವರು ಸರ್ ಎಷ್ಟು ಸಿನಿಮಾ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲ ನಮ್ಗೆ ಯಾಕಂದರೆ ನೀವು ಹೇಳಿದ್ದು ನೋಡಿದ್ರೆ ಏನೋ ಸಿಕ್ಕಾಬಟ್ಟೆ ನಿಮ್ಗೊಂದು 50 ವರ್ಷದ ಅನುಭವ ಇದೆ ಏನಂತ ನೀವು ಮಾತಾಡ್ತೀವಿ. ಮೀಟ್ ಮಾಡಿಸೋದಕ್ಕೆ ನಿಖಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವರೊಂದಿಷ್ಟು ಟಿಪ್ಸ್ ಕೊಟ್ಟಿದ್ದು ನಮ್ಮ ಎಂಟೈರ್ ಕರ್ನಾಟಕಕ್ಕೆ ಹೋಗಿ ಅಭಿಮಾನಿಗಳ ಹತ್ರ ಹೋಗಿ ಜನಗಳ ಹತ್ರ ಹೋಗಿ ಮೀಟ್ ಮಾಡಿ ಅವ್ರ ಹತ್ರ ನಾವು ಸಂಪರ್ಕ ಇಟ್ಕೊಂಡು. ಯಾಕಂದರೆ ನಾವಿಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಎಲ್ಲ ಹೋಗ್ಬಿಡುತ್ತೆ ಎಂಟೈರ್ ಕರ್ನಾಟಕ ಅಂತೀವಿ. ಖಂಡಿತ ಎಂಟೈರ್ ಕರ್ನಾಟಕ ಇಲ್ಲಿ ಹೋಗಲ್ಲ. ಜನದ ಮುಂದೆ ನಾವು ಹೋಗ್ಬೇಕು. ಹೋದ್ರೆ ಅಲ್ಲಿರೋ ನಾಡಿ ಮಿಡಿತ ಎಲ್ಲ ಗೊತ್ತಾಗೋದು. ಆವಾಗಲೇ ನಮಗೂ ಅವ್ರಿಗೂ ಒಂದು ಸಂಬಂಧ ಬೆಳೆಯೋದು. ಈ ಥರ ಸಂಬಂಧ ಬೆಳೆದಿರೋದಕ್ಕೆ ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಖಂಡಿತ ನಮಗೊಂದು ಗೆಲುವಾಗುತ್ತೆ ಅನ್ನೋದೊಂದು ಭರವಸೆ ಇದೆ. ಸ್ನೇಹಿತರೆ, ನಮ್ಮ ಭರವಸೆಗೆ ನೀವು ಬೆಳಕಾಗಿ ನಮ್ಮನ್ನು ಅರಸಿ ಆರೈಸಿದರೆ ನಮ್ಮ ಚಿತ್ರ ಒಳ್ಳೆಯದಾಗುತ್ತೆ. ಇದೇ 16ಕ್ಕೆ ರಿಲೀಸ್ ಆಗುತ್ತೆ. ದಯಮಾಡಿ ನೋಡಿ, ಅರಸಿ ಆರೈಸಿ. ಜೊತೆಗೆ ನನಗೆ ಇನ್ನೂ ಸಹಕಾರ ನೀಡಿದವರಿದ್ದಾರೆ. ನಮ್ಮ ಮೈಸೂರು ಲ್ಯಾಂಬ್ಸ್ ಗಂಗಾಧರ್ ಅವರು, ನಮ್ಮ ತ್ಯಾಗರಾಜ್ ಅವರು, ಹೀಗೆ ಅನೇಕ ನನ್ನ ಸ್ನೇಹಿತರಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಈಗ ನಮ್ಮ ನಿರ್ದೇಶಕರು ಮಾತಾಡ್ತಾರೆ. ಅಂದರೆ ಅದನ್ನು ತಡಪ ಅಡಾಯಿಸ್ಬಿಡ್ಬೇಕು, ಯಾವ್ದಾದ್ರು ಉತ್ತರ ಕೊಡೋಕೆ ಆ ಥರ ಕೇಳೋರು ಇದ್ದರು. ಇದೆಲ್ಲ ನೆನಪಿಗೆ ಬರುತ್ತೆ ನನಗೆ. ಅದು ಆ ಜಾಗನೇ ಚೆಂದ ಅನಿಸುತ್ತೆ ಎಷ್ಟೋ ಸಲ. ಅದು ಕೂತ್ಕೊಂಡು ಕೇಳ್ಕೊಂಡು ಹೋಗೋಣಪ್ಪ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಒಂದು 25-28 ವರ್ಷ ನಾನು ವರ್ಕ್ ಮಾಡಿರ್ಬೋದು ಜರ್ನಲಿಸ್ಟಾಗಿ, ಅಂದರೆ ಫೋಟೋ ಜರ್ನಲಿಸ್ಟಾಗಿ. ಅವಾಗ ತುಂಬ ಆರ್ಟಿಕಲ್ಗಳು ಬರೀಬೇಕಾಗಿರೋದು. ಇದೆಲ್ಲ ಎಲ್ಲದಕ್ಕೂ ಎಲ್ಲ ರೀತಿಯಲ್ಲೂ ರೆಡಿ ಇರಬೇಕಾಗಿತ್ತು. ಆಮೇಲೆ ಫೋಟೋ ತೆಗೆಯುವಾಗಲೂ ಅಷ್ಟೇ ಯಾವ್ಯಾವುದೋ ಒಂದು 1 ಅವರ್ ಮುಂಚೆ ಹೋಗ್ಬೇಕು ನಾವು ಈ ಥರ. ಯಾಕಂದರೆ ಒಂದು ಏನಾದ್ರು ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ ಅಂತ. ಈಗ ಸಿನಿಮಾ ವಿಷಯಕ್ಕೆ ಬರ್ತೀನಿ. ಅದರಿಂದ ಏನೋ ಒಂದು ಇಮೋಷನಲ್ ಬಾಂಡೇಜ್ ನನಗೆ ಸಿನಿಮಾ ವಿಷಯಕ್ಕೆ ಬರ್ತೀನಿ. ನೋಡಿ, ಸಿನಿಮಾ ಇವಾಗ ಒಬ್ಬೊಬ್ಬರು ಒಂದೊಂದು ಥರ ನೋಡ್ಬೋದು. ಯಾವಾಗಲೂ ಒಂದು ರೌಡಿಸಮ್ ಸಬ್ಜೆಕ್ಟ್ ಇದೆ ಅಂತ ತಿಳ್ಕೊಂಡು ಅವನ ಕೊನೆಗೆ ಒಳ್ಳೆಯವನಾದ ಅನ್ನೋದನ್ನು ಎಷ್ಟು ಜನ ಅದನ್ನು ಪಾಲಿಸ್ತಾರೋ, ಅಥವಾ ರೌಡಿ ಮಾಡಿದ್ದು ಹತ್ಯೆಗಳು, ರೋಚಕ ದೃಶ್ಯಗಳು ಅದನ್ನು ಇಷ್ಟಪಡ್ತಾರೋ ಗೊತ್ತಾಗಲ್ಲ. ಅಂದರೆ ಅದು ನೋಡಿ ರೌಡಿಸಮ್ ನಾನು ಮಾಡಬೇಕು ಅಂತ ಅನ್ಕೋಬೋದು, ನಾನು ಬಿಡಬೇಕಪ್ಪ ಅನ್ಬೋದು. ಇದೆಲ್ಲೂ ಒಂದು ಕಥೆಯಲ್ಲಿ ಬಂದು ಹೋಗುತ್ತೆ ವಿಷಯಗಳು. ಆ ಅಂತ್ಯದಲ್ಲಿ ಅದೊಂದು ಇದಾಗುತ್ತೆ. ಸೊ ಒಟ್ಟಾರೆ ನನ್ನ ಸಿನಿಮಾದಲ್ಲಿ ನೋಡಿ ಡೈರೆಕ್ಟ್ ಪಾಯಿಂಟ್ ಒಂದು ಬೇರೆ ಇರುತ್ತೆ ಅನ್ನೋದು ಜಸ್ಟ್ ಹೇಳೋದು ನಾನು. ಇದೊಂದು ಕಥೆ ಅಂತಲ್ಲ, ಈ ಕಥೆಗೆ ಅಂತಲ್ಲ. ನೋಡಿ, ಒಂದು ಜೀವಿ, ಅವನು ಹುಟ್ಟು ಯಾವುದೇ ಜೀವಿ ಹುಟ್ಟಿದ ಮೇಲೆ ಅದಕ್ಕೊಂದು ಜೀವನ ಇರುತ್ತೆ. ಜೀವ ಇದ್ದವ್ರಿಗೆಲ್ಲ ಒಂದು ಜೀವನ ಇದೆ. ಆದರೆ ಬದುಕನ್ನು ನಾನು ಕಟ್ಕೋಬೇಕು. ಬದುಕು ಅದಾಗದೇ ಕಟ್ಕೊಂಬರಲ್ಲ, ಅದು ನನ್ನ ಕೈಲಿದೆ ಅದನ್ನು ಕಟ್ಟೋದು. ಜೀವ ಸ್ತ್ರೀಯಾಗಿ ಬಂತು ನನಗೆ, ಬಂದೆ ನಾನು ಭೂಮಿಗೆ. ಜೀವನ ಇದೆ, ಊಟ ಮಾಡ್ಕೋತೀನೋ, ತಿಂಡಿ ತಿಂತೀನೋ, ಮಲಗ್ತೀನೋ ಇಲ್ವೋ, ಜೀವನ ನಾನು ಸವಿಸಲೇಬೇಕು. ಆದರೆ ಬದುಕನ್ನು ಕಟ್ಕೋಬೇಕಾಗಿರೋದು ನಾನು. ಯಾವುದಲ್ಲ ಕಟ್ಟೋಣ ಅಷ್ಟು ಸುಲಭ ಇಲ್ಲ. ಯಾಕಂದರೆ ನೋಡಿ, ನಾನು ಯಾವಾಗಲೂ ಪ್ರಕೃತಿ ಜೊತೆ ಹೋಲಿಸೋದು ನಮ್ಮ ಬದುಕನ್ನು. ಪ್ರಕೃತಿ ನೋಡಿ, ಅದ್ರಲ್ಲಿ ಎಷ್ಟು ವಿಷಯಗಳಿದೆ ನೋಡಿ. ಒಂದು ಪ್ರಶಾಂತವಾದ ಗಾಳಿ ಬೀಳುತ್ತೆ, ವಾ ಗಾಳಿ ಸೂಪರ್ ಆಗಿದೆ. ಅಂದರೆ ಅದೇ ಒಂದು ಚಂಡಮಾರುತ ಥರ ಮಾಡೋದು ಕಾರನ್ನು ಎತ್ತೋ ಶಕ್ತಿನೂ ಅದಕ್ಕಿದೆ. ಒಂದು ಕ್ಷಣದಲ್ಲಿ ಪ್ರಶಾಂತವಾಗಿದ್ದು
ಆ ಒಂದು ಮಟ್ಟಕ್ಕೆ ಹೋಗುತ್ತೆ. ಸಮುದ್ರದ ತೆರೆಗಳು ಅಗಾಧವಾಗಿ ಬರ್ತಾ ಇರ್ತವೆ. ವಾ, ಏನು ನೀರು, ಎಷ್ಟು ಶಾಂತವಾಗಿದೆ, ಗಂಭೀರವಾಗಿದೆ ಸಮುದ್ರ. ನೆಕ್ಸ್ಟ್ ಮೊಮೆಂಟ್ ಸುನಾಮಿ ಎದುರ್ಬೋದಲ್ಲಿ. ಜೀವನನೂ ಹಾಗೇನೆ. ಈ ಥರ ನೋಡಿ, ಯಾವುದೇ ಶಿಪ್ ನೋಡಿ, ಸಣ್ಣ ಬೆಂಕಿ ಕಾಳ್ಗಿಚ್ಚಾಗ್ಬೋದು ಮುಂದೆ. ಪ್ರತಿಯೊಂದು ನೋಡಿ ನೀವು, ಅದಕ್ಕೊಂದು ಒಳ್ಳೆಯ ರೂಪನೂ ಇದೆ, ಶಾಂತವಾದ ಗುಣ ಇದೆ. ಹೆಚ್ಚು ಕಮ್ಮಿ ಆದರೆ ರೌದ್ರಾವತಾರಗಳಿದೆ. ಜೀವನನೂ ಅಷ್ಟೇ ತುಂಬ ಸ್ಮೂತಾಗಿ ಹೋಗ್ತಾ ಇರುತ್ತೆ. ಬಟ್ ಜೀವನ ಸುಖದ ಸುಪ್ಪತ್ತಿಗೆ ಅಲ್ಲ, ಹಾವಿನ ಎನ್ನುತ್ತಾರೆ ಹಾದಿ ಅಲ್ಲ, ಹೂವಿನ ಹಾದಿ ಅಲ್ಲ. ಇದೆಲ್ಲವೂ ತಲೆಯಲ್ಲಿಟ್ಕೊಂಡು ಒಂದು ಕಥೆ ಆಗಬೇಕಾದ್ರೆ ನೋಡಿ ಎಲ್ಲ ಘಟ್ಟಗಳು. ಆಮೇಲೆ ನೋಡಿ ಪ್ರಕೃತಿದು ಇನ್ನೊಂದು ಗುಟ್ಟು ನೋಡಿ, ಇದೆಲ್ಲ ಸಿನಿಮಾದಲ್ಲಿ ಬರುವಂಥ ವಿಷಯಗಳು ನನ್ನ ದೃಷ್ಟಿಯಲ್ಲಿ ಬೇರೆ ವಿಷಯ. ಈಗ ಗಿಡ ಮರಗಳಿದ್ದಾವೆ, ನಮಗೆ ಸಿಹಿಯಾಗಿ ಹಣ್ಣುಗಳು ಸಿಗ್ತವೆ. ಬಟ್ ಸಿಹಿ ಒಂದೇ ಇರೋದಿಲ್ಲ ಜೀವನದಲ್ಲೂ. ಇದೇ ನೋಡಿ, ನಮ್ಮ ಊಟ ನೋಡಿ, ನಮ್ಮ ಊಟದಲ್ಲಿ ಎಷ್ಟು ವೈವಿಧ್ಯತೆ ಇದೆ. ಕಹಿ ಇದೆ, ಹುಳಿ ಇದೆ, ಖಾರ ಇದೆ, ಒಗರಿದೆ, ಎಷ್ಟು ಥರ ಬೇಕು ನಿಮಗೆ ಅಷ್ಟು ಥರದ ರುಚಿಗಳಿದೆ. ಹಾಗೆ ಜೀವನದಲ್ಲಿ ಇವೆಲ್ಲ ಬಂದಿರ್ತವೆ. ಕಹಿ ಅನುಭವಗಳು, ಸಿಹಿ ಅನುಭವಗಳು, ಕೋಪಗಳು, ತಾಪಗಳು, ಖಾರ, ಅಸೂಯೆ ಎಲ್ಲ ಬರುತ್ತೆ. ಬಟ್ ಇದನ್ನೆಲ್ಲ ಗಂಭೀರವಾಗಿ ತಗೊಂಡು ಈ ನಾಯಕನ ಪಾತ್ರದಲ್ಲಿ ಏನಾಗುತ್ತೆ ಅಂದರೆ, ನಾಯಕನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಹೇಳಿದ್ದೀನಿ ನೋಡಿ. ಜೀವನ ಎಷ್ಟು ಸುಂದರವಾಗಿರುತ್ತೆ. ಶ್ರೀಮಂತ ಯುವಕ ಜೊತೆಲಿ ತುಂಬ ಪ್ರೀತಿಸೋ ಹೆಂಡತಿ, ಇಬ್ಬರು ಹೀಗೆ ಹೋಗುತ್ತೆ. ಆದರೆ ಒಂದೊಂದು ಹೊಡೆತಗಳು ಬಿದ್ದಾಗ, ಒಂದೊಂದು ಏಟು ಬಿದ್ದಾಗ, ಒಂದೊಂದು ಸಲ ಬಿರುಗಾಳಿ ಬೀಸಿದಾಗ ಜೀವನದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಆ ಬಿರುಗಾಳಿ ಬೀಸಿದಾಗ ನೋಡ್ಕೊಳ್ಳೋದು ಹೇಗೆ, ಅದು ಬಿದ್ದರೆ ಏನು ಮಾಡಬೇಕು ಅನ್ನೋದನ್ನು ಸಾಧಿಸಿ ತೋರಿಸ್ತಾನೆ ನನ್ನ ಸಿನಿಮಾ ನಾಯಕ. ಅವನ ಸಾಮ್ರಾಜ್ಯನೂ ಬಿಟ್ಕೊಡಲ್ಲ. ಹಾಗೂ ಮಾಡಿರೋ ತಪ್ಪಿಗೆ ಏನು, ಯಾವ ರೀತಿ ಕ್ಷಮಿಸದೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅದನ್ನು ಅವನು ಬೇರೆ ರೂಪದಲ್ಲಿ ತನ್ನದೇ ಆದ ಬುದ್ಧಿವಂತಿಕೆಯಲ್ಲಿ ಅದನ್ನು ಕೊಡ್ತಾ ಹೋಗ್ತಾನೆ. ಇದು ಒಂದು, ಯಾಕಂದರೆ ನಾನು ಇಷ್ಟೊಂದು ಜೀವನದ ವಿಷಯ ಹೇಳಿದ್ದು ಈ ವಿಷಯಕ್ಕೋಸ್ಕರ. ಈ ಒಂದು ಜೀವನ ಏನು ಬೇಕಾರಾಗ್ಬೋದು. ನಿನ್ನೆ ಬಡವನಾಗಿರೋನು ಒಂದೇ ದಿವಸ ಶ್ರೀಮಂತ ಆಗಿರ್ಬೋದು, ಶ್ರೀಮಂತನಾಗಿರೋನು ಬಡವನಾಗ್ಬೋದು. ಇದೆಲ್ಲವೂ ಏರುಪೇರುಗಳಿದೆ. ಹಳ್ಳ ಗುಡ್ಡ ಎಲ್ಲ ಸಿಗುತ್ತೆ ನಮ್ಮ ಜೀವನದಲ್ಲಿ. ಗುಡ್ಡ ಸಿಕ್ಕಿದಾಗ ಹತ್ತಬೇಕು, ಹಳ್ಳ ಆದಾಗ ಬೀಳಬೇಕು, ಸಿಕ್ಕಿದಾಗ ಬೀಳಬೇಕು. ಸಂತಕ್ತಾಗಿ ಹೋಗೋಕ್ಕಾಗೋದಿಲ್ಲ. ಮುಳ್ಳುಗಳು ಇರ್ತವೆ, ಹೂವಿನ ದಾರಿನೂ ಇರುತ್ತೆ, ಹುಲ್ಲಿನ ದಾರಿನೂ ಇರುತ್ತೆ. ಚಾಯ್ಸ್ ಇಸ್ ಯುವರ್ಸ್.